ನಮಸ್ಕಾರ. ಈ ಒಂದು ವಿಡಿಯೋ ಸಿರೀಸ್ನಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮದ ವಿಡಿಯೋ ಸಿರೀಸ್ನಲ್ಲಿ ಇವತ್ತು ಇನ್ನೊಂದು ವಿಷಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ನಾನು ಐ ಆಮ್ ಡಿಸ್ಕಸ್ಸಿಂಗ್ ಅಬೌಟ್ ದಿ ಡೈಯಿಂಗ್ ಡಿಕ್ಲರೇಷನ್. ಮರಣೋಕ್ತ ಹೇಳಿಕೆ ಅಂತ ಹೇಳ್ತಾರೆ. ಮರಣೋಕ್ತ ಹೇಳಿಕೆ ಅಂತಕ್ಕಂಥದ್ದು ಈ ಡೈಯಿಂಗ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತೆ ನೀವು ಕೇವಲ ಸೆಕ್ಷನ್ 26 ಬರುತ್ತದೆ. ದಿಸ್ ಈಸ್ ಅವೈಲೇಬಲ್ ಇನ್ BSA ಸೆಕ್ಷನ್ 26 ಆ್ಯಂಡ್ ಸ್ಪೆಸಿಫಿಕಲಿ ಸಬ್ ಕ್ಲಾಸ್ ಎ. ಇಲ್ಲಿ ನಮಗೆ ಮರಣೋಕ್ತ ಹೇಳಿಕೆ ಬರುತ್ತೆ. ಆದರೆ ನಿಮ್ಮ ಸಿಲೆಬಸ್ನಲ್ಲಿ ಕೇವಲ ಮರಣೋಕ್ತ ಹೇಳಿಕೆಯ ಬಗ್ಗೆ ಮಾತಾಡಿಲ್ಲ. ಅಲ್ಲಿ ಮರಣೋಕ್ತ ಹೇಳಿಕೆಗೂ ಮತ್ತು ಇಂಗ್ಲೀಷ್ ಕಾನೂನಿಗೂ ಇರುವಂತಹ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವುದು ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆದ್ದರಿಂದ ನಾನು ಇವತ್ತಿನ ಈ ವಿಡಿಯೋನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದಿ ಇಂಗ್ಲೀಷ್ ಲಾ, ಹೌ ಇಟ್ ಈಸ್ ಇವಾಲ್ವ್ಡ್ ಅಂತಕ್ಕಂಥದ್ದು. ಅಂದರೆ ಮರಣೋಕ್ತ ಪರೀಕ್ಷೆ ಇದೆಯಲ್ಲ, ಮರಣೋಕ್ತ ಹೇಳಿಕೆ ಇದೆಯಲ್ಲ, ಇದು ಯಾವ ರೀತಿ ಇವಾಲ್ವ್ ಆಯಿತು ಅಂತಕ್ಕಂಥದ್ದು. ಯಾವುದೇ ಒಂದು ಹೇಳಿಕೆ ಕೋರ್ಟಿನ ಮುಂದೆ ಬಂದಾಗ ಹೇಳುವಂತಹ ವ್ಯಕ್ತಿಯನ್ನು ಪಾಟಿ ಸವಾಲು ಮಾಡುವಂತಹ ಹಕ್ಕು ಇನ್ನೊಂದು ವಿರೋಧ ಪಕ್ಷದವನಿಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅಪೋಸಿಟ್ ಪಾರ್ಟಿ ಅಂತ ಏನು ಹೇಳ್ತೀವಿ ನಾವು, ಪ್ರತಿಪಕ್ಷದವನಿಗೆ ಪಾಟಿ ಸವಾಲಿನ ಹಕ್ಕು ಇರ್ತದೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ವ್ಯಕ್ತಿ ಸತ್ತೇ ಹೋಗಿರ್ತಾನೆ. ಇವನಿಗೆ ನೀವು ಪಾಟಿ ಸವಾಲು ಮಾಡಲಿಕ್ಕೆ ನಿಮ್ಮ ಹತ್ರ ಆ ವ್ಯಕ್ತಿನೇ ಇರೋದಿಲ್ಲ. that person is not available. Then how we can do the cross examination ಅಂತಕ್ಕಂಥ ಪ್ರಶ್ನೆ ಮೂಲವಾಗಿ ಬರುತ್ತೆ. ಹಾಗೆ ಅಂದ ತಕ್ಷಣವೇ ಆ ಒಂದು ಕಾರಣಕ್ಕೋಸ್ಕರ ನಾವು ಸತ್ಯವನ್ನು ಕಂಡು ಹಿಡಿಯೋದಕ್ಕೆ ಆಗಲ್ವಾ? ನೋ. ಸತ್ಯವನ್ನು ಕಂಡು ಹಿಡಿಲಿಕ್ಕೆ ಯಾವ ದಾರಿಯಾದರೂ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ಕೋರ್ಟು ಕೂಡ ಥಿಂಕ್ ಮಾಡುತ್ತೆ. ಈ ರೀತಿ ಥಿಂಕ್ ಮಾಡ್ತಾ ಕೋರ್ಟು ಈ ಮರಣೋಕ್ತ ಹೇಳಿಕೆ ಅಥವಾ ಡೈಯಿಂಗ್ ಡಿಕ್ಲರೇಷನ್ ಅಂತ ಏನಿದೆ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತರ್ತದೆ. ಅದಕ್ಕೆ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ, ಈ ಡೈಯಿಂಗ್ ಡಿಕ್ಲರೇಷನ್ನ ಸತ್ತು ಹೋದ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಹೇಳಿರ್ತಾನೆ. ಇನ್ನೊಬ್ಬ ವ್ಯಕ್ತಿಗೆ ಹೇಳಿರ್ತಾನೆ. ಆ ಇನ್ನೊಬ್ಬ ಕೇಳಿಸಿಕೊಂಡಂತಹ ಇನ್ನೊಬ್ಬ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ಹೇಳ್ತಾನೆ. ಅದಕ್ಕೆ ನಾವೇನಂತೀವಿ, ಹಿಯರ್ಸೆ ಎವಿಡೆನ್ಸ್ ಅಂತೀವಿ. Hearsay evidence. This hearsay evidence is legally not permitted. And one exception is dying declaration. ನಾವು ಹಿಂದೆ ಒಂದು ಎಕ್ಸೆಪ್ಷನ್ ಕಲ್ತಿದ್ದೀವಿ, ರೆಸ್ ಗೆಸ್ಟೆ ಅಂತ ಹೇಳ್ತೀವಿ. ಅಲ್ಲಿಯೂ ಕೂಡ ಒಂದು ಅಪವಾದ ಇದೆ. ಅದೇ ಥರನಾಗಿ ಇದು ಕೂಡ ಡೈಯಿಂಗ್ ಡಿಕ್ಲರೇಷನ್ ಈಸ್ ಆಲ್ಸೋ ಎ ಎಕ್ಸೆಪ್ಷನ್ ಟು ರೆಸ್ ಗೆಸ್ಟೆ. ಓಕೆ, ವಾಟ್ ಎವರ್ ಇಟ್ ಈಸ್, ಇಂಗ್ಲೀಷ್ ಕಾನ್ಸೆಪ್ಟನ್ನು ಫಸ್ಟ್ ನೋಡೋಣ. ಹೌ ದಿ ಕಾನ್ಸೆಪ್ಟ್ ಆಫ್ ಇಂಗ್ಲೀಷ್ ಹ್ಯಾಸ್ ಕಮ್ ಅನ್ನೋದನ್ನು ಫಸ್ಟ್ ನೋಡೋಣ. ಈ ಇಂಗ್ಲೀಷ್ ಕಾನ್ಸೆಪ್ಟನ್ನು 3 ಹಂತಗಳಲ್ಲಿ ವಿವರಿಸ್ತಾರೆ. ಇದರಲ್ಲಿ ನಮಗೆ ಪ್ರಮುಖವಾಗಿ ಈ 2 ಸ್ಟೇಜ್ ಭಾಳ ಇಂಪಾರ್ಟೆಂಟ್. ಫಸ್ಟಿನ 2 ಸ್ಟೇಜು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಅನ್ನೋದನ್ನು ನೋಡ್ತಾ, ವಾಟ್ ದ ಸೆಕ್ಷನ್ ಸೇಸ್, ಕಾಮನ್ ಲಾ ಏನು ಹೇಳುತ್ತೆ, ಇದರ ಮೂಲ ತತ್ವ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ರೈಟ್. ಇನ್ ಇಂಗ್ಲೀಷ್ ಲಾ, a dying declaration is a historic exception to the general rule of excluding hearsay evidence. ನೋಡಿ, ಹಿಯರ್ಸೆ ಎವಿಡೆನ್ಸನ್ನು ಹೊರಗಿಡುವಂತಹ ಪ್ರಕ್ರಿಯೆ ಇದು ಡೈಯಿಂಗ್ ಡಿಕ್ಲರೇಷನ್. ಇಲ್ಲಿ ಹಿಯರ್ಸೆ ಎವಿಡೆನ್ಸನ್ನು ಕೋರ್ಟ್ ದಾಖಲೆಯಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದಾದರೆ, ಡೈಯಿಂಗ್ ಡಿಕ್ಲರೇಷನ್ನು ಕೂಡ ಒಂದು ಹಿಯರ್ಸೆ ಎವಿಡೆನ್ಸ್ ಆದಾಗ್ಯೂ ಅದನ್ನು ನಾವು ದಾಖಲೆಯಾಗಿ ತೆಗೆದುಕೊಳ್ತೀವಿ. ಇಟ್ ಅಲೌಸ್ ಎ ಸ್ಟೇಟ್ಮೆಂಟ್ ಮೇಡ್ ಬೈ ಎ ಡಿಸೀಸ್ಡ್ ಪರ್ಸನ್ ರಿಗಾರ್ಡಿಂಗ್ ದ ಕಾಸ್ ಆರ್ ಸರ್ಕಮ್ಸ್ಟಾನ್ಸಸ್ ಆಫ್ ದೇರ್ ಡೆತ್ ಟು ಬಿ ಅಡ್ಮಿಟೆಡ್ ಆ್ಯಸ್ ಎವಿಡೆನ್ಸ್ ಇನ್ ಎ ಟ್ರಯಲ್. ಒಬ್ಬ ಸತ್ತ ವ್ಯಕ್ತಿಯ ಹೇಳಿಕೆಯನ್ನು ನಾವು ಸಾಕ್ಷ್ಯವಾಗಿ ಪರಿಗಣಿಸ್ತೇವೆ ಕೋರ್ಟ್ನಲ್ಲಿ. ಆದರೆ ಆ ಸಾಕ್ಷ್ಯವನ್ನು ಹೇಳುವವರು ಸತ್ತು ಹೋದ ವ್ಯಕ್ತಿಯಲ್ಲ, ಅವನೇನು ದೇವವಾಗಿ ಬಂದು ಹೇಳಲ್ಲ. ಅವನ ಪರವಾಗಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ. ಅವನ ಪರವಾಗಿ ಇನ್ನೊಬ್ಬ ವ್ಯಕ್ತಿ ಹೇಳಿದ ಕೂಡಲೇ ಅದೇನಾಗುತ್ತೆ, ಇಟ್ ಬಿಕಮ್ಸ್ ಹಿಯರ್ಸೆ ಎವಿಡೆನ್ಸ್. ಇಟ್ ಈಸ್ ಎ ಹಿಯರ್ಸೆ
ಎವಿಡೆನ್ಸ್. ಆದ್ದರಿಂದ ಹಿಯರ್ ಈಸ್ ಅನ್ ಅನಲೈಸಿಸ್. ದಿಸ್ ಅನಲೈಸಿಸ್ ನಾವು ವಿ ಆರ್ ಗೋಯಿಂಗ್ ಟು ಡೂ. ಸಾಮಾನ್ಯವಾಗಿ ಮರಣೋಕ್ತ ಹೇಳಿಕೆ ಎನ್ನುವುದು ಕೇಳಿಸಿಕೊಳ್ಳುವ ಸಾಕ್ಷ್ಯ, ಹಿಯರ್ಸೆ ಎವಿಡೆನ್ಸ್ ಅನ್ನುವ ಈ ಒಂದು ನಿಯಮಕ್ಕೆ ಹೊರತಾಗಿರುವಿಕೆಯಾಗಿದೆ. ದಿಸ್ ಈಸ್ ಎನ್ ಎಕ್ಸ್ಕ್ಲೂಷನ್, ರೈಟ್? ಸೊ ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ಕಾನ್ಸೆಪ್ಟ್ ಆ್ಯಂಡ್ ರ್ಯಾಷನಲ್. ಹಾಗಿದ್ರೆ ಇದನ್ನು ತರಬೇಕು ಯಾಕೆ ಇದನ್ನು ತರಬೇಕಾಯ್ತು ಅಂತಂದರೆ, ಒಂದು ನೇಮ್ ಹೇಳ್ತಾರೆ, ನೀವು ಕನ್ನಡದಲ್ಲಿ ಭಾಳ ಚಂದ ಹೇಳ್ಬೋದು. ಏನು ಅಂತಂದರೆ, ಒಬ್ಬ ವ್ಯಕ್ತಿ ಇನ್ನೇನು ದೇವರಿಗೆ ಸೇರ್ತಾನೆ ಅಂತಂದರೆ, ತನ್ನನ್ನು ಯಾರು ಸೃಷ್ಟಿಸಿದರೋ ಅಲ್ಲಿ ಅವ್ರ ಹತ್ರ ಇವನು ಹೋಗ್ತಾನೆ ಅಂದಾಗ ಅಂತಹ ವ್ಯಕ್ತಿಯ ನಾಲಿಗೆಯ ಮೇಲೆ ಸುಳ್ಳು ಬರೋದಿಲ್ಲ ಅಂಥ ವ್ಯಕ್ತಿಯ ನಾಲಿಗೆಯ ಮೇಲೆ ಸುಳ್ಳು ಬರೋದಿಲ್ಲ ಅಂತಕ್ಕಂಥ ತತ್ವ. ನೆಮೋ ಮೆರಿಟುರಸ್ ಪ್ರೆಸ್ಯುಮಿಟರ್ ಮೆಂಟ್ರಿ ಅಂತಕ್ಕಂಥದ್ದು. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಅರ್ಥ ಮಾಡೋದಾದರೆ, ಎ ಮ್ಯಾನ್ ವಿಲ್ ನಾಟ್ ಮೀಟ್ ಹೀಸ್ ಮೇಕರ್ ವಿತ್ ಎ ಲೈ ಆನ್ ಹೀಸ್ ಮೌತ್. ತನ್ನ ನಾಲಿಗೆಯ ಮೇಲೆ ಸುಳ್ಳನ್ನು ಇಟ್ಕೊಂಡು ಅವನು ದೇವರ ಹತ್ರ ಹೋಗೋದಿಲ್ಲ. ಅಂದರೆ ದೇವರ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಅವನು ಸತ್ಯವನ್ನೇ ಹೇಳ್ತಾನೆ ಅನ್ನುವಂತಹ ತತ್ವದ ಮೇಲೆ ಕಾಮನ್ ಲಾ ಪ್ರಿನ್ಸಿಪಲ್ ಇದೆಯಲ್ಲ, ಅವರು ಈ ಡೈಯಿಂಗ್ ಡಿಕ್ಲರೇಷನ್ನ ಒಂದು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ದ ಕಾಮನ್ ಲಾ ಪ್ರಿಸ್ಯೂಮ್ಸ್ ದ್ಯಾಟ್ when a person is at the brink of his death, ಸಾವಿನ ದವಡೆಯಲ್ಲಿದ್ದಾಗ ಅವನು ಇನ್ನೇನು ಸತ್ತು ಹೋಗ್ತಾನೆ ಅನ್ನುವಾಗ ಅವನು ಹೇಳಿದಂತಹ ಹೇಳಿಕೆಗಳನ್ನು ಅದು ಸುಳ್ಳು ಅಂಥೇಳಿ ನಂಬಲಿಕ್ಕಾಗೋದಿಲ್ಲ. ಓಕೆ, ಆಲ್ ವರ್ಡ್ಲಿ ಮೋಟಿವ್ಸ್ ಆಫ್ ಫಾಲ್ಸ್ಹುಡ್ ಆರ್ ಸೈಲೆನ್ಸ್. ಅವನ ಮನಸ್ಸಿನಲ್ಲಿದ್ದಂತಹ ಎಲ್ಲ ಕೆಟ್ಟತನ ಅದು ಹೋಗಿಬಿಟ್ಟಿರ್ತದೆ. ಆ್ಯಂಡ್ ದ ಸೈಕಾಲಜಿಕಲ್ ಆ್ಯಂಡ್ ಸ್ಪಿರಿಚುವಲ್, ನೋಡಿ, ಮಾನಸಿಕವಾದ ಮತ್ತು ತತ್ವಜ್ಞಾನಿಕವಾದಂತಹ ವೇಟ್ ಇದೆಯಲ್ಲ, ಇಂಪೆಂಡಿಂಗ್ ಡೆತ್ ಈಸ್ ಕನ್ಸಿಡರ್ಡ್ ಲೀಗಲಿ ಈಕ್ವಲ್ ಟು ದ ಸ್ಯಾಂಟಿಟಿ ಆಫ್ ಕೋರ್ಟ್ ರೂಮ್ ಓತ್. ಒಂದು ಕೋರ್ಟ್ ರೂಮ್ನಲ್ಲಿ ನಾವು ಪ್ರಮಾಣವನ್ನು ಸ್ವೀಕರಿಸಿ, ಸುಳ್ಳು ಹೇಳೋದಿಲ್ಲ ಅಂತ ಪ್ರಮಾಣವನ್ನು ಸ್ವೀಕರಿಸಿ ಏನು ಹೇಳಿಕೆಯನ್ನು ಕೊಡ್ತೀವೋ ಅಂತಹದ್ದು ಹೇಳಿಕೆಯನ್ನು ಆ ವ್ಯಕ್ತಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇರ್ತದೆ ಅನ್ನುವಂತಹ ತತ್ವದ ಮೇಲೆ. ಆದರೆ ವಾಟ್ ಈಸ್ ದ ಕಂಡೀಷನ್ ಈಸ್, ಅವನು ಏನಿರಬೇಕು, ಹಿ ಶುಡ್ ಬಿ ಎಟ್ ದ ಡೆತ್ ಬೆಡ್. ಇನ್ನೇನು ಸಾಯ್ಬೇಕು ಅವನಿಗೆ ಮನಸ್ಸಿಗೆ ಗೊತ್ತಿದೆ, ನಾನು ಸತ್ತು ಹೋಗ್ತೀನಿ ಅಂತ ಗೊತ್ತಿದೆ. ಅವನು ತಾನು ಸತ್ತು ಹೋಗ್ತಿದೆ ಎನ್ನುವ ಅರಿವು ಅವನು ಇದ್ದಾಗ ಕೊಟ್ಟಂತಹ ಹೇಳಿಕೆಯನ್ನು ನಾವೇನು ಹೇಳ್ತೀವಿ, ಡೈಯಿಂಗ್ ಡಿಕ್ಲರೇಷನ್ ಅಂತ ತಗೊಳ್ತೀವಿ ಅಂಥೇಳಿ ಇಂಗ್ಲೀಷ್ ಲಾನಲ್ಲಿ ಹೇಳ್ತಾರೆ. The strict requirements. Here, what is the principle? That strict requirement. What is that strict requirement? ಯಾವುದಕ್ಕೆ? Why it is so? Prevent abuse. ದುರುಪಯೋಗ ಆಗಬಾರ್ದು. ಒಬ್ಬ ಸಾಯೋ ವ್ಯಕ್ತಿಗೆ ಹೆಂಗೂ ಸತ್ತು ಹೋಗ್ತೀಯ, ನಿನ್ಗೆ ಯಾರು ಸಿಟ್ಟಿದಾರಾ ಅವ್ರ ಬಗ್ಗೆ ಹೇಳಿ ಹೋಗ್ಬಿಡು ಅವನೇ ಸಾಯಿಸಿದ್ದು ಅಂಥೇಳಿ. ಆ ಥರ ಅಲ್ಲ, ಆ ಥರದ್ದು ಆಗಬಾರ್ದು ಅಂತ. ಆದ್ದರಿಂದ ವಾಟ್ ದೇ ಡೂ ಟು ಪ್ರಿವೆಂಟ್ ಅನ್ರಿಲಯಬಲ್ ಗಾಸಿಪ್ ಫ್ರಾಮ್ swaying a jury, English common law developed highly restrictive conditions. ತುಂಬ ನಿರ್ಬಂಧಿತವಾದಂತಹ ಕಂಡೀಷನ್ಸು ಏನು, ಫಾರ್ ಎ ಡೈಯಿಂಗ್ ಡಿಕ್ಲರೇಷನ್ ಟು ಬಿ ಅಡ್ಮಿಸಿಬಲ್. ಒಂದು ಮರಣೋಕ್ತ ಹೇಳಿಕೆ ಅದು ಒಂದು ಸಾಕ್ಷ್ಯವೆಂದು ಪರಿಗಣಿಸಬೇಕಾದರೆ ಅದಕ್ಕೆ ಅತಿ ಕಠಿಣವಾದಂತಹ ನಿರ್ಬಂಧಗಳನ್ನು ವಿಧಿಸಿದರು ಅಂತ ಹೇಳ್ತಾರೆ. ವಾಟ್ ಈಸ್ ದಟ್ ಕಂಡೀಷನ್? ಹೋಮಿಸೈಡ್ ಚಾರ್ಜಸ್ ಓನ್ಲಿ. ವಾಟ್ ಈಸ್ ಹೋಮಿಸೈಡ್? ದೇರ್ ಈಸ್ ಸುಯಿಸೈಡ್ ಆ್ಯಂಡ್ ದೇರ್ ಈಸ್ ಹೋಮಿಸೈಡ್. ಹೋಮಿಸೈಡ್ ಅಂದರೆ ಯಾವುದೇ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಸಾಯಿಸಿದರೆ ನಾವು ಅದಕ್ಕೇನಂತೀವಿ, ಹೋಮಿಸೈಡ್ ಅಂತ ಹೇಳ್ತೀವಿ. ಹೋಮಿಸೈಡ್. ಆ ರೀತಿಯಾದಂತಹ ಕೊಲೆ ಪ್ರಕರಣಗಳಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಡೈಯಿಂಗ್ ಡಿಕ್ಲರೇಷನ್ ತಗೊಳ್ತೀವಿ. ದೇರ್ಫೋರ್ ದ ಸ್ಟೇಟ್ಮೆಂಟ್ ವಾಸ್ ಸ್ಟ್ರಿಕ್ಟ್ಲಿ ಲಿಮಿಟೆಡ್ ಟು ಮರ್ಡರ್ ಆ್ಯಂಡ್ ಮ್ಯಾನ್ ಸ್ಲಾಟರ್. ಒಬ್ಬ ಮನುಷ್ಯನ ಯಾರು ಕೊಲೆ ಮಾಡ್ತಾರಲ್ಲ ಅಂತ. ಇಟ್ ಕುಡ್ ನೆವರ್ ಬಿ ಯೂಸ್ಡ್ ಇನ್ ಸಿವಿಲ್ ಲಾ ಶೂಟ್. ನೋಡಿ, ಇದನ್ನು ಯಾವತ್ತೂ ಸಿವಿಲ್ ಕೇಸಲ್ಲಿ ನಾವು ಪರಿಗಣಿಸೋದಿಲ್ಲ ಅಂಥೇಳಿ ಕಾಮನ್ ಲಾ ಹೇಳುತ್ತೆ. ಬಟ್ ಇನ್ ಇಂಡಿಯನ್ ಲಾ ವಿ ಕನ್ಸಿಡರ್ ಸಿವಿಲ್ ಪ್ರೊಸೀಡಿಂಗ್ಸ್ ಆಲ್ಸೋ. ದಟ್ ಈಸ್ ದ ಡಿಫರೆನ್ಸ್. ಅದರ್ ಟೈಪ್ ಆಫ್ ಕ್ರಿಮಿನಲ್
ಟ್ರಯಲ್ಸ್. ಸಾವಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮಾತ್ರ, ಈವನ್ ಬೇರೆ ಕ್ರಿಮಿನಲ್ ಕೇಸಿಗೂ ಅಲ್ಲ, ಬೇರೆ ಕ್ರಿಮಿನಲ್ ಕೇಸಿಗೂ ಅಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ರೈಟ್. ಸೆಟಲ್ಡ್ ಹೋಪ್ಲೆಸ್ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್. ವಾಟ್ ಈಸ್ ದ ಕಂಡೀಷನ್? ನಂಬರ್ ಒನ್, it should be relating to homicide. Number 2, this is very important, settled hopeless expectation of death. ಆ ವ್ಯಕ್ತಿಗೆ ಕಂಪ್ಲೀಟ್ ಅನಿಸ್ಬೇಕು. ದ ಡಿಕ್ಲರೆಂಟ್ ಮಸ್ಟ್ ಹ್ಯಾವ್ ಕಂಪ್ಲೀಟ್ಲಿ ಅಬಂಡನ್ಡ್ ಆಲ್ ಹೋಪ್ ಆಫ್ ರಿಕವರಿ. ಯಾವ ವ್ಯಕ್ತಿ ಈ ಮರಣೋಕ್ತ ಹೇಳಿಕೆಯನ್ನು ನೀಡ್ತಾನೋ ಅವನಿಗೆ ನಾನು ಬದುಕುವೆ ಎನ್ನುವಂತಹ ಎಲ್ಲ ಆಶೆಗಳು ನಂದಿ ಹೋಗಿರಬೇಕು. ಅವನಿಗೆ ನಾನು ಬದುಕ್ತೀನಿ ಅನ್ನುವಂಥ ಹೋಪೇ ಇರಬಾರ್ದು. ಆ ರೀತಿಯಾದಂಥ ಒಂದು ಭರವಸೆ ಅವನಿಗೆ ಆಸೆ ಇರಬಾರ್ದು. ಓಕೆ. ಎಟ್ ದ ಎಕ್ಸಾಕ್ಟ್ ಮೂಮೆಂಟ್ ದೆ ಸ್ಪೋಕ್. ಯಾವಾಗ ಅವನು ಡೈಯಿಂಗ್ ಡಿಕ್ಲರೇಷನ್ ಕೊಡ್ತಾನೋ, ಮರಣೋಕ್ತ ಹೇಳಿಕೆಯನ್ನು ಕೊಡ್ತಾನೋ, ಆ ಸಂದರ್ಭದಲ್ಲಿ ಅವನು ತನ್ನ ಮರಣ ಗ್ಯಾರಂಟಿ ಅನ್ನುವುದನ್ನು ಅವನು ನಂಬಿರಬೇಕು. ಇಫ್ ದೆ ಹೆಲ್ಡ್ ಈವನ್ ಎ ಫೇಂಟ್ ಹೋಪ್ ಆಫ್ ಸರ್ವೈವಿಂಗ್. ನೋಡಿ, ಅವನಿಗೆ ಇಲ್ಲ ನಾ ಬದುಕ್ಬೋದು ಅನ್ನೋ ಫೀಲಿಂಗ್, ಸಣ್ಣ ಫೀಲಿಂಗ್ ಇದ್ದರೂ ಕೂಡ ಆ ವ್ಯಕ್ತಿಯ ಮರಣೋಕ್ತ ಹೇಳಿಕೆಯನ್ನು ಸಾಕ್ಷ್ಯವಾಗಿ ಸ್ವೀಕರಿಸುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದ ಸ್ಟೇಟ್ಮೆಂಟ್ ವಾಸ್ ಕಂಪ್ಲೀಟ್ಲಿ ಇನ್ಅಡ್ಮಿಸಿಬಲ್. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಲಾನೂ ಇದೆ. ಐ ವಿಲ್ ಡಿಸ್ಕಸ್ ದಟ್ ಕೇಸ್ ಲಾ ಆಲ್ಸೋ. ಅಂದರೆ ಇದರ ಅರ್ಥ ಏನು? ದೆನ್ ಇಮಿಡಿಯೇಟ್ ಕಾಸ್ ಆಫ್ ಡೆತ್. ಯಾವುದಕ್ಕೆ ಸಂಬಂಧಪಟ್ಟಿರ್ಬೇಕದು? ದ್ಯಾಟ್ ಶುಡ್ ಬಿ ರಿಲೇಟೆಡ್ ಟು ಹೀಸ್ ಡೆತ್ ಓನ್ಲಿ. ನಾನು ಯಾಕೆ ಸಾವಿನ ದವಡಿಗೆ ಬಂದು ಸೇರಿದ್ದೀನಿ ಅಂತಕ್ಕಂಥ ಕಾರಣದ ಬಗ್ಗೆ ಹೇಳಿಕೆ ಇರಬೇಕದು. ದಟ್ ಸ್ಟೇಟ್ಮೆಂಟ್ ಕುಡ್ ಓನ್ಲಿ ಡಿಸ್ಕ್ರೈಬ್ ದ ಫಿಸಿಕಲ್ ಕಾಸ್ ಆಫ್ ದ ಫೇಟಲ್ ಇಂಜುರಿ. ತನಗೆ ಆದಂತಹ ಏನು ಮಾರಣಾಂತಿಕ ಗಾಯ ಇದೆಯಲ್ಲ ಅದರ ಕಾರಣವನ್ನು ವಿವರಿಸೋದಕ್ಕಾಗಿ, ಆರ್ ಇಮಿಡಿಯೇಟ್ ಸರ್ಕಮ್ಸ್ಟನ್ಸಸ್ ಆಫ್ ದ ಟ್ರಾನ್ಸಾಕ್ಷನ್ ಟು ಇಟ್. ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ನಡೆದಿರ್ತಾವಲ್ವ, ಆ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹೇಳಿಕೆ ಕೊಡ್ಬೋದು. ಇಟ್ ಕುಡ್ ನಾಟ್ ಇನ್ಕ್ಲೂಡ್ ಪಾಸ್ಟ್ ಗ್ರೀವೆನ್ಸ್ ಆರ್ ಅನ್ರಿಲೇಟೆಡ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಸುಮ್ಮನೆ ಅವನಿಗೆ ನಮಗೆ ವೈರತ್ವ ಇತ್ತು, ಅವನಿಗೂ ನಮಗೂ ಆಗ್ತಿರ್ಲಿಲ್ಲ, ಅವನ ನಮ್ಮ ಬಗ್ಗೆ ಅಸೂಯೆ ಪಡ್ತಿದ್ದ, ಈ ಥರದ ಕಾರಣಗಳಾಗೋದಿಲ್ಲ. ಎಕ್ಸಾಕ್ಟ್ ಸಾವಿಗೆ ಏನು ಕಾರಣ ಅನ್ನುವುದನ್ನು ಆ ವ್ಯಕ್ತಿ ಹೇಳುವಂತಿರಬೇಕು. ಅವನಿಗೆ ಸಾವು ಗ್ಯಾರಂಟಿ ಅಂತಿರಬೇಕು ಮತ್ತು ಅದು ಹೋಮಿಸೈಡ್ ಆಗಿರಬೇಕು. ಈ 3 ಕಂಡೀಷನನ್ನು ನಾವು ಇಂಗ್ಲೀಷ್ ಲಾನಲ್ಲಿ ನೋಡ್ಬೋದು. ದೆನ್ ಡೆತ್ ಆಫ್ ದ ಡಿಕ್ಲರೆಂಟ್. ಓಕೆ, ಇದು ಇಂಡಿಯನ್ನಲ್ಲಿಯೂ ಇದೆ. ದಿಸ್ ಈಸ್ ಆಲ್ಸೋ ದೇರ್ ಇನ್ ಇಂಡಿಯನ್. ದಿಸ್ ಒನ್, ವಾಟ್ ಇಸ್ ದಿಸ್? ಆಮೇಲೆ ಅವನು ಸತ್ತು ಹೋಗಬೇಕು. ಸತ್ತು ಹೋಗಲಿಲ್ಲ ಅಂದ್ರೆ ಅದು ಡೈಯಿಂಗ್ ಡಿಕ್ಲರೇಷನ್ ಆಗಲ್ಲ. ಇಫ್ ದ ಪರ್ಸನ್ ಗಿವ್ಸ್ ಎ ಸ್ಟೇಟ್ಮೆಂಟ್ ಸ್ಟಿಲ್ ಹಿ ಈಸ್ ಅಲೈವ್, ದೆನ್ ಇಟ್ ಈಸ್ ನಾಟ್ ಡೈಯಿಂಗ್ ಡಿಕ್ಲರೇಷನ್. ವೈ? ಅವ ಇನ್ನೂ ಬದುಕಿದ್ದಾನೆ ಅಂತಂದರೆ ಅವನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು. ದೇರ್ ಫಾರ್ ಇಟ್ ವಿಲ್ ನಾಟ್ ಬಿ ಡೈಯಿಂಗ್ ಡಿಕ್ಲರೇಷನ್ ಈಸ್ ಸಚ್ ಎ ಸ್ಟೇಟ್ಮೆಂಟ್. ದೇರ್ ಈಸ್ ನೋ ಕ್ರಾಸ್ ವೆರಿಫಿಕೇಷನ್ ಆರ್ ಕ್ರಾಸ್ ಎಕ್ಸಾಮಿನೇಷನ್. Cross verification can be there, corroborative evidence can be given. That's a different. Then the children cannot give ಡೈಯಿಂಗ್ ಡಿಕ್ಲರೇಷನ್. ಡೈಯಿಂಗ್ ಡಿಕ್ಲರೇಷನ್ ಕೊಡುವಂತಹ ವ್ಯಕ್ತಿ ಆ ಒಂದು ಹೇಳಿಕೆಯನ್ನು ಕೊಡುವಂತಹ ಘೋಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಿ ಶುಡ್ ಬಿ ಮೆಡಿಕಲಿ ಫಿಟ್. ಅವನು ಮಾನಸಿಕವಾಗಿ, ಮೆಡಿಕಲಿ ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು, ಮೆಡಿಕಲಿ ತಪ್ಪಾಗುತ್ತೆ, ಮಾನಸಿಕವಾಗಿ ಅವನು ಸದೃಢನಾಗಿರಬೇಕು. ಅನ್ಸೌಂಡ್ ಮೈಂಡ್ ಆರ್ ಎ ಮೈನರ್ cannot give dying declaration. The deceased must be a legally competent witness if they were alive. ಒಂದು ವೇಳೆ ಅವನು ಬದುಕಿದ್ರೆ ಅವನು ಕಾನೂನಾತ್ಮಕವಾದ ಹೇಳಿಕೆ ಕೊಡುವ ವ್ಯಕ್ತಿ ಆಗಿರಬೇಕು. ಅಂತಹ ಸಂದರ್ಭದಲ್ಲಿ, ಅಂದರೆ ಸಾಯುವಂಥ ಸ್ಥಿತಿಯಲ್ಲಿ ಅವನ ಫಿಟ್ನೆಸ್ಸು ನೋಡ್ತಾರೆ. ಸ್ಟೇಟ್ಮೆಂಟ್ಸ್ ಆಫ್ ಇನ್ಫಂಟ್ಸ್ ಹೇಳಿದ್ನಲ್ಲ ನಾನು, ಸ್ಟೇಟ್ಮೆಂಟ್ ಆಫ್ ಇನ್ಫಂಟ್ಸ್ ಮೈನರ್. ಓಕೆ. ಆರ್ ಇಂಡಿವಿಜುವಲ್ಸ್ ಲಾಕಿಂಗ್ ಮೆಂಟಲ್ ಕೆಪಾಸಿಟಿ, ದಟ್ ಈಸ್ ಅನ್ಸೌಂಡ್ ಮೈಂಡ್. ಇವರ ಡೈಯಿಂಗ್ ಡಿಕ್ಲರೇಷನ್ ವ್ಯಾಲಿಡ್ ಆಗೋದಿಲ್ಲ. ದೇ ವಿಲ್ ನಾಟ್ ಬಿ ಟೇಕನ್ ಆಸ್ ಅ ಎವಿಡೆನ್ಸ್. ಯಾವುದೋ ಒಬ್ಬ ಹುಚ್ಚ ಹೇಳಿದ್ದನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ದ ಹಿಸ್ಟಾರಿಕ್ ಇವಲ್ಯೂಷನ್ ಈಸ್ ಲೈಕ್ ದಿಸ್. ದ ಜರ್ನಿ ಆಫ್ ಡೈಯಿಂಗ್ ಡಿಕ್ಲರೇಷನ್ ಫ್ರಮ್ ಎ ರಿಲಿಜಿಯಸ್ ಪ್ರಿನ್ಸಿಪಲ್, ನೋಡಿ, ಒಂದು ಧಾರ್ಮಿಕ ಪ್ರಿನ್ಸಿಪಲ್ನಿಂದ ಇದು ಹುಟ್ಕೊಳ್ತು, ಪ್ರಿಸಂಪ್ಷನ್, ಟು ಎ ಮಾಡರ್ನೈಸ್ಡ್ ಸ್ಟ್ಯಾಚ್ಯೂಟರಿ ಫ್ರೇಮ್ವರ್ಕ್. 3
ಪ್ರೈಮರಿ ಫೇಸಿಸ್. ಇದಕ್ಕೆ 3 ಹಂತಗಳನ್ನು ಗುರುತಿಸ್ತಾರೆ. ಇಂಗ್ಲೀಷ್ ಲಾನಲ್ಲಿ 3 ಹಂತಗಳನ್ನು ಗುರುತಿಸ್ತಾರೆ. ಆದರೆ ಪ್ರಮುಖವಾಗಿ ನಾನು ಹೇಳಿದಂಥ 3 ಕಾರಣಗಳನ್ನು ನೆನ್ಪಿಟ್ಕೊಳ್ಬೇಕು. 1ನೇ ಹಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು. ಆರ್ ವರ್ಸಸ್ ವುಡ್ಕಾಕ್ ಅಂತಕ್ಕಂತಹ ವ್ಯಕ್ತಿಯ ವಿಷಯದಲ್ಲಿ ಇಲ್ಲೇನಾಗ್ತಾರೆ ಅಂತಂದರೆ, ಚೀಫ್ ಬ್ಯಾರನ್ ಐರ್ famously ruled that declarations made in extremity when every hope of this world is gone. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಈ ಮಟೀರಿಯಲ್ ಲೈಫಲ್ಲಿ ಏನು ನನಗೆ ಮಟೀರಿಯಲ್ ಲೈಫ್ ಉಳಿದಿಲ್ಲ, ನಾನು ಬದುಕೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನಾದರೂ ಅವನು ಹೇಳಿದರೆ, ಕ್ಯಾರಿ ಎ ಪವರ್ಫುಲ್ ಅಬ್ಲಿಗೇಷನ್ ಟು ಸ್ಪೀಕ್ ದ ಟ್ರುತ್. ಆವಾಗ ಅವನು ಹೇಳುವುದು ಸತ್ಯವೇ ಆಗಿರುತ್ತದೆ. ಆದ್ದರಿಂದ ಅದನ್ನು ನಾವು ಒಂದು ಸಾಕ್ಷ್ಯದಿಂದ ತೆಗೆದುಕೊಳ್ಬೇಕು ಅಂತ ಹೇಳಿ ವುಡ್ಕಾಕ್ ಪ್ರಕರಣದಲ್ಲಿ ಹೇಳ್ತಾರೆ. ವುಡ್ಕಾಕ್ ಪ್ರಕರಣದಲ್ಲಿ 1789 ಹೇಳ್ತಾರೆ. ಜಡ್ಜ್ ಹೇಳ್ತಾರೆ, ಇಲ್ಲ ಸಾಯುವ ಸಂದರ್ಭದಲ್ಲಿ ಅವನು ಹೇಳಿದ್ದಾನೆ ಅಂತ ಇದೆಯಲ್ಲ, ಆ ಒಂದು ಸಂದರ್ಭ ಅವನು ಸಾಯುವುದು ನಿಶ್ಚಿತ ಎಂದಾಗ ಹೇಳಿರೋದ್ರಿಂದ ಅವನು ಸತ್ಯವನ್ನು ಹೇಳಿರ್ತಾನೆ, ಅದನ್ನು ನಾವು ನಂಬಬೇಕು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೆನ್ as society is secularized, courts grew increasingly suspicious. ಇದನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಜನ. ಓಕೆ, ಜಡ್ಜಸ್ ರಿಯಲೈಸ್ಡ್ ದ್ಯಾಟ್ ಡೈಯಿಂಗ್ ಇಂಡಿವಿಜುವಲ್ ಕುಡ್ ಬಿ ಡ್ರಿವನ್ ಬೈ ಮಲೈಸ್, ಕನ್ಫ್ಯೂಷನ್, ಪುವರ್ ಲೈಟಿಂಗ್, ಫಿಸಿಕಲ್ ಟ್ರೋಮಾ, yet the defense could not cross-examine them. This concept, ಇವೆಲ್ಲವೂ ಅದರ ಡಿಮೆರಿಟ್ಸ್. ಡೈಯಿಂಗ್ ಡಿಕ್ಲರೇಷನ್ನ ಡಿಮೆರಿಟ್ಗಳು. ಸಮಾಜವು ಧರ್ಮ ನಿರಪೇಕ್ಷವಾಗುತ್ತಿದ್ದಂತೆ ನ್ಯಾಯಾಲಯಗಳು ಮರಣಶಯ್ಯೆಯ ಮೇಲಿನ ಹೇಳಿಕೆಗಳ ಬಗ್ಗೆ ಹೆಚ್ಚುತ್ತಿರುವ ಸಂಶಯವನ್ನು ವ್ಯಕ್ತಪಡಿಸತೊಡಗಿದವು. ಸಾಯುತ್ತಿರುವ ವ್ಯಕ್ತಿಯು ದ್ವೇಷ, ಗೊಂದಲ, ಪರ್ಯಾಪ್ತ ಬೆಳಕು ಅಥವಾ ದೈಹಿಕ ಆಘಾತದಿಂದ ತಪ್ಪಾಗಿ ಹೇಳಿರಬಹುದು. ನೋಡಿ, ಅವನ ಮೆಂಟಲ್ ಸ್ಟೆಬಿಲಿಟಿನೇ ಇರಲಿಕ್ಕಿಲ್ಲ, ಅಥವಾ ಕೊಲೆ ನಡೆದ ಸಂದರ್ಭದಲ್ಲಿ ಸರಿಯಾಗಿ ಬೆಳಕೇ ಇರಲಿಕ್ಕಿಲ್ಲ, ಅಥವಾ ಅವನು ದ್ವೇಷದಿಂದ ಹೇಳ್ಬೋದು. ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಶುರುವಾದವು. ಆವಾಗ ಏನಾಯಿತು ಅಂತಂದರೆ, ಕಾನ್ಸೆಕ್ವೆಂಟ್ಲಿ ಇಂಗ್ಲೀಷ್ ಕೋರ್ಟ್ಸ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಡ್ ಸೆಟಲ್ಡ್ ಹೆಲ್ಪ್ಲೆಸ್ ಎಕ್ಸ್ಪೆಕ್ಟೇಷನ್. ನೋಡಿ, ಈ ತತ್ವ ಇದೆಯಲ್ವಾ, ಸೆಟಲ್ಡ್ ಹೆಲ್ಪ್ಲೆಸ್ ಎಕ್ಸ್ಪೆಕ್ಟೇಷನ್. ಅವನು ಕೊಡುವಂಥ ಹೇಳಿಕೆ ಯಾವುದರ ಒಂದು ಪರಿಣಾಮ ಆಗಿರಬೇಕು, ಇನ್ನೇನು ನಾನು ಬದುಕೋದೇ ಇಲ್ಲ, ಆದ್ದರಿಂದ ಸತ್ಯವನ್ನು ಹೇಳ್ತಾ ಇದ್ದೀನಿ ಅನ್ನುವಂತಹ ಸಂದರ್ಭದಲ್ಲಿ ಬಂದಂಥ ಹೇಳಿಕೆಗಳನ್ನು ಮಾತ್ರ ನಾವೇನು ಮಾಡಬೇಕು, ಡೈಯಿಂಗ್ ಡಿಕ್ಲರೇಷನ್ ತಗೋಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಈ ಪ್ರಕರಣದ ಮುಖಾಂತರ ಬರ್ತಾರೆ ಅವರು. ಆರ್ ವರ್ಸಸ್ ಜೆಂಕಿನ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ, ವಿಕ್ಟಿಮ್ ಸ್ಟೇಟೆಡ್ ವೈಲ್ ಡೈಯಿಂಗ್. ಓಕೆ, ಅಲ್ಲಿ ಏನು ಮಾಡ್ತಾನೆ ಅಂತಂದರೆ, ವಿತ್ ನೋ ಹೋಪ್ ಆಫ್ ಮೈ ರಿಕವರಿ. ಡಾಕ್ಟ್ರಿಗೆ ಏನು ಹೇಳ್ತಾರೆ, ಡಾಕ್ಟರ್ ಬರೀತಾರೆ, ವಿತ್ ನೋ ಹೋಪ್ ಆಫ್ ಮೈ ರಿಕವರಿ ಐ ಆಮ್ ಸ್ಟೇಟಿಂಗ್ ದಿಸ್ ಅಂತ ಬರೀತಾರೆ. ಆವಾಗ ಈ ಪಾರ್ಟಿ ಇದನ್ನಲ್ಲ, ಅದರಲ್ಲಿ ನೀವು ಇದನ್ನು ಆ್ಯಡ್ ಮಾಡಿ ಅಂತ, ನಾನು ವಿತ್ ನೋ ಹೋಪ್ ಆಫ್ ಮೈ ರಿಕವರಿ ಎಟ್ ಪ್ರೆಸೆಂಟ್ ಅಂತ ಆ್ಯಡ್ ಮಾಡಿ ಅಂಥೇಳಿ ಯಾರು ಡೈಯಿಂಗ್ ಡಿಕ್ಲರೇಷನ್ ಕೊಡುವವನೇ ಹೇಳ್ತಾನೆ. ಇದನ್ನು ಆ್ಯಡ್ ಮಾಡಿದ್ರಿಂದ ಕೋರ್ಟು ಇದನ್ನು ಅನಲೈಸ್ ಮಾಡುತ್ತೆ. ಬಿಕಾಸ್ she added the word at present, court ruled that she had not entirely abandoned the hope. ಅಂದರೆ ಈ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿದೆ ಇದು. ನೋಡಿ, ಎಟ್ ಪ್ರೆಸೆಂಟ್ ಅಂದರೆ ನಾಳೆ ಸರಿ ಆಗ್ಬೋದಲ್ಲ, ನಾಳೆ ಬದುಕುವಂತಹ ಒಂದು ಆಸೆ ಬರ್ಬೋದಲ್ಲ ಅವಳಿಗೆ ಅನ್ನುವ ಕಾರಣದಿಂದ ಇಷ್ಟು ಸಣ್ಣ ಡೌಟ್ ಇದ್ದರೂ ಕೂಡ, ಈವನ್ ಇಫ್ ದೆರ್ ಇಸ್ ಎ ಸ್ಮಾಲ್ ಡೌಟ್ ಆಲ್ಸೋ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅನ್ನೋದನ್ನು ನಾನು ಹಿಂದೆ ಬರೆದಿದ್ದೀನಿ. ದಟ್ ಇಸ್ ವಾಟ್ ಐ ಹ್ಯಾವ್ ರಿಟನ್. ಅಂದರೆ ಇಟ್ ಶುಡ್ ಬಿ ಅನ್ಅಂಬಿಗಸ್, ಎಸ್ಪೆಷಲಿ ದ ರೀಸನಿಂಗ್ ಶುಡ್ ಬಿ, ಅವನು ಸಾವಿನ ದವಡೆಯಲ್ಲಿರಬೇಕು. ಅಂಥ ಸಂದರ್ಭದಲ್ಲಿ ಹೇಳಿದಂಥ ಹೇಳಿಕೆ ಮಾತ್ರ ಏನಾಗುತ್ತೆ, ಡೈಯಿಂಗ್ ಡಿಕ್ಲರೇಷನ್ ಆಗುತ್ತೆ ಅನ್ನೋದು ಇಂಗ್ಲೀಷ್ ಕಾನೂನಿನ ಪ್ರಿನ್ಸಿಪಲ್. ಥರ್ಡ್ ಫೇಸ್ ಏನಾಯಿತು ಅಂತಂದರೆ, ದೇ ಹ್ಯಾವ್ ಮೇಡ್ ಸಮ್ ಆ್ಯಕ್ಟ್. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು. ದೇ ಹ್ಯಾವ್ ಮೇಡ್ ಸಮ್ ಆ್ಯಕ್ಟ್ ಆ್ಯಂಡ್ ದೇ ಹ್ಯಾವ್ ರಿಲ್ಯಾಕ್ಸ್ಡ್ ದಿಸ್ ಸ್ಟ್ರಿಕ್ಟ್ ಕಂಡೀಷನ್. The traditional highly rigid common law rule of dying declaration was effectively swept away in England and Wales by this law. Criminal Justice Act ನಲ್ಲಿ ಏನು ಮಾಡಿದ್ರು,
ರಿಲ್ಯಾಕ್ಸೇಷನ್ ಕೊಟ್ಟರು. ಎಬಾಲಿಷನ್ ಆಫ್ ಕಾಮನ್ ಲಾ ರೂಲ್. ದ CJI abolished most ancient common law exceptions to hearsay, including ಟ್ರೆಡಿಷನಲ್ ಡೈಯಿಂಗ್ ಡಿಕ್ಲರೇಷನ್ ಫ್ರೇಮ್ವರ್ಕ್. ನಾವೇನು ಸ್ಟ್ರಿಕ್ಟ್ ಫ್ರೇಮ್ವರ್ಕ್ ಮಾಡಿದ್ವಲ್ಲ, ದಟ್ ವಾಸ್ ಮಾಡರ್ನೈಸ್ಡ್. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮಾಡರ್ನೈಸೇಷನ್. ಟುಡೇ ಡೆತ್ ಬೆಡ್ ಸ್ಟೇಟ್ಮೆಂಟ್ಸ್ ಆರ್ ಹ್ಯಾಂಡಲ್ಡ್ ಅಂಡರ್ ದ ಬ್ರಾಡರ್ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಅಂಡರ್ ಸೆಕ್ಷನ್ 116 ಆಫ್ ದಿಸ್ ಆ್ಯಕ್ಟ್. ನಮ್ದು ಇಂಡಿಯನ್ ಆ್ಯಕ್ಟ್ ಅಲ್ಲ. ನೀವು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋದು ಬೇಡ. ಅಂದರೆ ಬರ್ತಾ ಬರ್ತಾ ಅವರು ಅದನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಈ ಪಾಯಿಂಟ್ಗಳನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ರೈಟ್. ನೌ ದಿಸ್ ಕಂಪ್ಯಾರಿಸನ್ ಈಸ್ ಇಂಪಾರ್ಟೆಂಟ್. ಇಫ್ ಯು ಆರ್ ಏಬಲ್ ಟು ಅನಲೈಸ್ ದಿಸ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಏನು? ಎಕ್ಸ್ಪೆಕ್ಟೇಷನ್ ಆಫ್ ಡೆತ್ ಮ್ಯಾಂಡೇಟರಿ. ಎಲ್ಲಿ? ಇಂಗ್ಲೀಷ್ ಲಾನಲ್ಲಿ. ಇಂಗ್ಲೀಷ್ ಲಾನಲ್ಲಿ ಮ್ಯಾಂಡೇಟರಿ. ಬಟ್ ಇಂಡಿಯನ್ ಲಾ ನಾನು ನಿಮಗಿನ್ನೂ ಮಾಡಿಲ್ಲ. ಮಾಡರ್ನ್ ಇಂಗ್ಲೀಷ್ ಲಾ ನಾಟ್ ರಿಕ್ವೈರ್ಡ್, ಟ್ರೀಟೆಡ್ ಆ್ಯಸ್ ಅನ್ಅವೈಲೇಬಲ್ ವಿಟ್ನೆಸ್ ಸ್ಟೇಟ್ಮೆಂಟ್. ಬಟ್ ಇನ್ ಇಂಡಿಯನ್ ಲಾ ಅದೇನು ಅವನು ಬದುಕ್ಬೋದು, ಅವ ಆಮೇಲೆ ಬದುಕಿದ್ರು ಬದುಕ್ಬೋದು, ಏನು ತೊಂದರೆ ಇಲ್ಲ. ಅವನ ಹತ್ರ ಥಿಂಕಿಂಗ್ ಏನಿರ್ಬೋದು, ನಾ ಸಾಯ್ಬೋದು ಅಥವಾ ಬದುಕ್ಬೋದು ಅಂತ ಎರಡೂ ಥಿಂಕಿಂಗ್ ಇದ್ದರೂ ಕೂಡ ಇಂಡಿಯನ್ ಲಾ ಅಕ್ಸೆಪ್ಟ್ಸ್ ಇಟ್. ನೋಡಿ, ಟೈಪ್ ಆಫ್ ಪ್ರೊಸೀಡಿಂಗ್, ಹೋಮಿಸೈಡ್ ಟ್ರಯಲ್ಸ್ ಓನ್ಲಿ. ಇಲ್ಲಿ ಇವರು ಲಾನಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರು. ಕ್ರಿಮಿನಲ್ ಟ್ರಯಲ್ ಎಲ್ಲದಕ್ಕೂ ತೊಗೊಂಡ್ರು. ಇಲ್ಲಿ ಕೇವಲ ಕೊಲೆಗೆ ಮಾತ್ರ ತೊಗೊಂಡ್ರು. ಆದರೆ ನಮ್ಮ ಭಾರತದಲ್ಲಿ ನಾವು ಸಿವಿಲ್ ಲಾಗು ಕ್ರಿಮಿನಲ್ ಲಾಗು ಇದನ್ನು ಡೈಯಿಂಗ್ ಡಿಕ್ಲರೇಷನ್ ತೊಗೊಳ್ತೀವಿ. ಓಕೆ. ಇಫ್ ಡಿಕ್ಲರೆಂಟ್ ಸರ್ವೈವ್ಸ್, ನೋಡಿ, ಒಂದು ವೇಳೆ ಆ ರೀತಿ ಡಿಕ್ಲೇರ್ ಮಾಡಿದಂತಹ ವ್ಯಕ್ತಿ, ಡೈಯಿಂಗ್ ಡಿಕ್ಲರೇಷನ್ ಮಾಡಿದ ವ್ಯಕ್ತಿ ಅವ ಬದುಕಿಬಿಟ್ಟ ಅಂತ ಇಟ್ಕೊಳ್ಳಿ, ಆವಾಗ ಇಂಗ್ಲೀಷ್ ಲಾನಲ್ಲಿ ಇಟ್ ಈಸ್ ಇನ್ಅಡ್ಮಿಸಿಬಲ್. ಇಂಗ್ಲೀಷ್ ಲಾನಲ್ಲಿ ಇನ್ಅಡ್ಮಿಸಿಬಲ್ ಆ್ಯಸ್ ಡೈಯಿಂಗ್ ಡಿಕ್ಲರೇಷನ್. ಬಟ್ ಇಂಡಿಯನ್ ಲಾನಲ್ಲಿ ಆ್ಯಸ್ ಪರ್ ಸೆಕ್ಷನ್ 26 ಇಟ್ ಈಸ್ ಇನ್ಅಡ್ಮಿಸಿಬಲ್. ಬಟ್ ಇಟ್ ಈಸ್ ಅಡ್ಮಿಸಿಬಲ್ ಎಲ್ಸ್ವೇರ್. ಇಟ್ ಈಸ್ ಅಡ್ಮಿಸಿಬಲ್, ಬೇರೆ ಕಡೆಗೆ ಅದನ್ನು ನಾವು ಅಡ್ಮಿಸಿಬಲ್ ಅಂತ ತೊಗೋಬೋದು. ಫಾರ್ ಎಕ್ಸಾಂಪಲ್ ಇನ್ ಸೆಕ್ಷನ್ 19 ವಿ ಕ್ಯಾನ್ ಟೇಕ್ ಇಟ್ ಅಂತಕ್ಕಂಥದ್ದು. ಈ ಡಿಫರೆನ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈ ಡಿಫರೆನ್ಸನ್ನು ನೆನ್ಪಿಟ್ಕೊಳ್ಬೇಕು. ಏನು? ಎಕ್ಸ್ಪೆಕ್ಟೇಷನ್ ಆಫ್ ಡೆತ್, ಸಾವಿನ ಸಂಭವ. ಮ್ಯಾಂಡೇಟ್ರಿ, ಕಡ್ಡಾಯ. ಇಲ್ಲಿ ಕಡ್ಡಾಯವಿಲ್ಲ. ರೈಟ್. ಟೈಪ್ ಆಫ್ ಪ್ರೊಸೀಡಿಂಗ್ ಅಂದರೆ ಪ್ರಕ್ರಿಯೆ, ನ್ಯಾಯಿಕ ಪ್ರಕ್ರಿಯೆ. ಇಲ್ಲಿ ಕೊಲೆ, ಇಲ್ಲಿ ದಿವಾನಿ ಮತ್ತು ಕೊಲೆ, ದಿವಾನಿ ಮತ್ತು ಅಪರಾಧಿಕ. ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರಾಯ್ತು. ಆಮೇಲೆ ಇಫ್ ಡಿಕ್ಲೇರ್ಡ್, ಬದುಕಿದರೆ, ಇಲ್ಲಿ ಅವಕಾಶವಿಲ್ಲ. ಇಲ್ಲೂ ಅವಕಾಶವಿಲ್ಲ. 26A ನಲ್ಲಿ ಅವಕಾಶವಿಲ್ಲ. ಆದರೆ ಬೇರೆ ಕಲಮಿನಲ್ಲಿ ಅವಕಾಶ ಇದೆ. ದಿಸ್ ಈಸ್ ದಿ ಟೋಟಲ್ ಕಾನ್ಸೆಪ್ಟ್ ಆಫ್ ಇಂಗ್ಲೀಷ್ ಲಾ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನಿಮಗೆ ಮುಂದಿನ ವಿಡಿಯೋನಲ್ಲಿ ಐ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ದಿ ಇಂಡಿಯನ್ ಲಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದರ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಇದರ ನೋಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.